ಇನ್ನು KPSC ಬಗ್ಗೆ ಭಾಳ ಸುದೀರ್ಘವಾಗಿ ನಾನು ಮಾತಾಡಿದ್ದೀನಿ. KPSCಯ ಅಕ್ರಮಗಳೇನಿದೆ, ಹರಾಜು 2 ಕೋಟಿ AC ಗಳಿಗೆ, 1 ಕೋಟಿ ತಹಸೀಲ್ದಾರ್ಗಳಿಗೆ, DYSPಗೆ 1 ಕೋಟಿ, ಇದೆಲ್ಲ ಸದನದಲ್ಲೇ ನಾನು ತೋರಿಸಿದ್ದೀನಿ. ಎಲ್ಲ ದಾಖಲೆಗಳು ಕೊಟ್ಟು ಅಲ್ಲಿ ಭಾಳ ಜನ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲಿ ಭಾಳ ವಿರೋಧ ಮಾಡಿದ್ರು. ದಾಖಲೆ ಕೊಡು ಅಂತ. ನಾನು ಪೊಲೀಸ್ ಸ್ಟೇಷನ್ 2 FIR ಕೊಟ್ಟೆ. ಹಂಗಾರೆ ಪೊಲೀಸವರು FIR ಮಾಡಿಬಿಟ್ರೆ ನಿಜಾನ ಅಂತ ಹೇಳಿದೆ. ಪೊಲೀಸವರು FIR ಅಲ್ಲ, ಹೋಗಿ ಲಾಡ್ಜ್ಗಳ ಮೇಲೆ ರೈಡ್ ಮಾಡಿದಾಗ ಸಿಕ್ಕಿರುವಂಥ ದಾಖಲೆಗಳು, ಪೊಲೀಸರು ರೈಡ್ ಮಾಡಿದಾಗ ಸಿಕ್ಕಿರೋ ದಾಖಲೆಗಳು, ಹೇಳಿಕೆಗಳು ಅಂತ ತೋರಿಸಿದಾಗ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ರು. ಮತ್ತು KPSCಯವರೇ ತನಿಖೆಗೆ, ಫೋರೆನ್ಸಿಕ್ ತನಿಖೆಗೆ ಕೊಟ್ಟಾಗ ಫೋರೆನ್ಸಿಕ್ ತನಿಖೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ KPSCಯವರ ಸಹಾಯ ಇಲ್ಲದೆ ಇಷ್ಟೊಂದು ಅವ್ಯವಹಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ. 700 ಪೇಜ್ ರಿಪೋರ್ಟ್. ಮತ್ತು ಇದನ್ನು COD ತನಿಖೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವರು? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಇದನ್ನು ಸುಮಾರು 2 ಗಂಟೆಗಳ ಕಾಲ ನಾನು ಸವಿಸ್ತಾರವಾಗಿ ಮಾತಾಡಿದ್ದೀನಿ. ಅದರ ಪ್ರತಿಫಲವಾಗಿ, ನಮ್ಮ ಹೋರಾಟದ ಪ್ರತಿಫಲವಾಗಿ KPSCಯ ಮೂಗುದಾರ ಹಾಕುವಂಥ ಒಂದು ವಿಧೇಯಕನೇ ತಂದರು. ಇದೇ ಅಧಿವೇಶನದಲ್ಲೇ ತಂದರು. ಅಷ್ಟು ಫಾಸ್ಟಾಗಿ ತಂದಿದ್ದಾರೆ. ಅಂದರೆ ನಮ್ಮ ಹೋರಾಟದ ಫಲ ಒಂದು ಬದಲಾವಣೆಯ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಇವತ್ತು KPSCಯಲ್ಲಿ. ಅಂದರೆ ಸ್ವತಃ ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದ ನಾಯಕರು ಏನು ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ ಅಂತ ಅಧಿವೇಶನದಲ್ಲೇ ಹೇಳಿದ್ದಾರೆ, ಆನ್ ದಿ ಫ್ಲೋರ್. ಮತ್ತು ಅಲ್ಲಿ ಅಕ್ರಮ ಆಗಿರೋದು, ಕನ್ನಡ ಅನುವಾದಗಳ ಅಕ್ರಮ ಆಗಿರೋದನ್ನು ಕೂಡ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ, ಸಮಗ್ರವಾಗಿ ಇದರ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಇವತ್ತು ಕನ್ನಡ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸುಮಾರು 2,30,000 ಅವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ. ಇವತ್ತು ನಮ್ಮ ಹೋರಾಟದ ಫಲವಾಗಿ KPSCಗೆ ಒಂದು ಬದಲಾವಣೆಯ ಇದು ಮಾಡಿದ್ದಾರೆ. ಮತ್ತು KPSCಯಲ್ಲಿ ನಾನು 16 ಜನ ಇದ್ದಾರೆ ಅಂತ ಹೇಳಿದೆ, ಬೇರೆ ಬೇರೆ ರಾಜ್ಯಗಳು ಎಷ್ಟೆಷ್ಟಿದ್ದಾರೆ ಅಂತಲೂ ಹೇಳಿದೆ. ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಇದನ್ನು ಕಡಿಮೆ ಮಾಡ್ತೀರಿ, ಅದನ್ನು 6ಕ್ಕೆ ತರ್ತೀನಿ ಅಂತ ಆ ಬಿಲ್ಲಲ್ಲೂ ಕೂಡ ಹೇಳಿದ್ದಾರೆ. ಅಂದರೆ ಇವೆರಡು ಬದಲಾವಣೆ ನಮ್ಮ ಹೋರಾಟದಿಂದ, KPSCಯ ಹೋರಾಟದಿಂದ ಆಗಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಅದನ್ನು ಹೋರಾಟ ಮಾಡಿದ್ದೀರಿ. ಇನ್ನು SCP STP ಈ ದಲಿತರ ಹಣ ಏನಿದೆ, SC ST ಹಣ ಏನೇ, ಇದರ ದುರುಪಯೋಗದ ಬಗ್ಗೆನೂ ಕೂಡ ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ. ಅವರು ಬಡ್ಜೆಟಲ್ಲಿ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹೇಳಿಸ್ತರು. ರಾಜ್ಯಪಾಲರ ಕೈಲಿ ಆ ಸುಳ್ಳುಗಳಿಗೆ ನಾವು ಈ SC ST ಹಣ ಹೇಗೆ, SCP ಮತ್ತು TSP ಹಣ ಹೇಗೆ ದುರುಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮತ್ತು ಇವರು ಕೇಂದ್ರ ಸರ್ಕಾರದ ಇವತ್ತಿಂದಲ್ಲ, 1975ನೇ ಇಸ್ವಿಯಲ್ಲೇ ಈ ತಾರತಮ್ಯ, ಅವತ್ತಿನ ಸರ್ಕಾರ, ಇಂದಿರಾ ಗಾಂಧಿಯವರು ಅವತ್ತು ಪ್ರಧಾನಮಂತ್ರಿಗಳಾಗಿದ್ದರು ಹಿಂದೆ, ಆವಾಗ ಈ ತಾರತಮ್ಯ ಆಗ್ತಾ ಇದೆ ಅಂತ ಸಮಿತಿ ನೇಮಕ ಮಾಡಿದಾಗ ಸಮಿತಿಯಲ್ಲಿ ಹೇಳಿದ್ದಾರೆ, ಮೇಲ್ವರ್ಗದ್ದಕ್ಕೂ ಮತ್ತು SC ST ಜನಾಂಗ 10 ವರ್ಷ ಡಿಫ್ರೆನ್ಸ್ ಇದೆ, ಈ 10 ವರ್ಷನ ನಾವು ಮೇಕಪ್ ಮಾಡಬೇಕು, ಅದಕ್ಕೋಸ್ಕರ ದಲಿತರಿಗೆ ಹೆಚ್ಚು ಹಣ, ಅವರ ಪರ್ಸೆಂಟೇಜ್ ಮೇಲೆ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಅದರ ಪ್ರಕಾರ ಇಂದಿರಾ ಗಾಂಧಿಯವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದರು. ಅದನ್ನು ಮಹಾರಾಷ್ಟ್ರದವರು ಫಾಲೋ ಮಾಡಿದ್ದಾರೆ, ಉತ್ತರ ಪ್ರದೇಶದವರು ಫಾಲೋ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರು ಮಾತಾಡ್ತಾರೆ, ಸಂವಿಧಾನ ಅಂಬೇಡ್ಕರ್ ಪುಸ್ತಕ ಇಟ್ಕೊಂಡು ಬಂದಿದ್ದಾರೆ ಹೊರತು ಇವರೇನು ಫಾಲೋ ಮಾಡಲೇ ಇಲ್ಲ. ಆ ಅಂತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಜೀವನದ ಸ್ಟೈಲಲ್ಲಿ ಜಾಸ್ತಿ ಆಗ್ತಾ ಇದೆ, ಅವರ ಲಿಂಗಾನುಪಾತ ಮೇಲ್ ಮತ್ತು ಫೀಮೇಲ್, ಅದರಲ್ಲಿ ಅವ್ರದ್ದು ಫೀಮೇಲ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅವರ ಕೇರಿಗಳು, ಕ್ವಾಲಿಟಿ ಆಫ್ ಲೈಫ್ ಅದು ಈ ಮಟ್ಟಿಗೆ. ನಾನು ಮುಖ್ಯಮಂತ್ರಿನ ಕೇಳಿದೆ, ಆಯಿತು ಅವತ್ತನ ಬಿಟ್ಬಿಡಿ, ಇಂದಿರಾ ಗಾಂಧಿ ಲೇಟ್, ಇವತ್ತು ಹೆಂಗಿದೆ ಸದನದಲ್ಲಿ ಮಂಡಿಸಿ ಅಂತ ಹೇಳಿದೆ. ಎಸ್ಕೇಪ್ ಮುಖ್ಯಮಂತ್ರಿ, ಉತ್ತರನೇ ಕೊಡಲಿಲ್ಲ, ಅದಕ್ಕೆ ಉತ್ತರನೇ ಇಲ್ಲ, ಅದಕ್ಕೆ ಉತ್ತರನೇ ಅವ್ರು ಕೊಟ್ಟಿಲ್ಲ ಅವರು. ಅದಾದಮೇಲೆ 2006ರಲ್ಲಿ
ಮತ್ತೆ ಒಂದು ಸಮಿತಿ ನೇಮಕ ಆಗಿದೆ. ಇಷ್ಟು ವರ್ಷ ಆದಮೇಲೆ ದಲಿತರು ಆ ಒಂದು ಜನಾಂಗದವರು ಮುಂದೆ ಬಂದಿದ್ದಾರಾ ಅಂತ ಹೇಳಿದಾಗ ಅದರಲ್ಲಿ ಆ ರಿಪೋರ್ಟಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಅವರು 2006ರಲ್ಲಿ ಮಾಡಿದಾಗ ಅದು ಇನ್ನೂ ಕೆಳ ಹಂತಕ್ಕೆ ಹೊರಟೋದು, ಇನ್ನೂ ಕೆಳಕ್ಕೆ ಬಂದ್ಬಿಟ್ಟಿದೆ. ಆವಾಗ ಅವ್ರು ಏನು ಹೇಳಿದ್ರು, ನಾವು ಇಷ್ಟೆಲ್ಲ ಡೈರೆಕ್ಷನ್ ಕೊಟ್ಟರೂ ಕೂಡ ನೀವುಗಳು ಆ ದಲಿತರನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಡೈವರ್ಟ್ ಮಾಡಬಾರ್ದು. ಯಾವುದಕ್ಕೆ ಉಪಯೋಗಿಸ್ಬೇಕು ಅಂದರೆ ಸಬ್ ರೋಡುಗಳು, ಹೈವೇಗಳಿಗೆಲ್ಲ. ಇವರು ಹೈವೇಗಳೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಇವರು ಸಬ್ ರೋಡ್ಗಳು ಅಂದರೆ ಮನೆ ಒಳಗಡೆ, ಮನೆ ಕೇರಿ ಒಳಗಡೆ ಬರೋ ರೋಡ್ಗಳು ಮಾಡಬೇಕು. ಅವ್ರಿಗೆ ಶುದ್ಧವಾದಂಥ ಕುಡಿಯೋ ನೀರು ಕೊಡಬೇಕು, ಅವ್ರಿಗೆ ಒಳ್ಳೆ ಮನೆಗಳನ್ನು ಕಟ್ಕೊಡ್ಬೇಕು, ಪಾಲಿಸಿ ಮಾಡಿ ಅಂತೇಳಿ ಈ ಸಬ್ ಪ್ಲಾನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಸೆಂಬ್ಲಿಯಲ್ಲಿ ಓದಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕಾಮೆಂಟ್ ಮಾಡೋದನ್ನು ಆ ಸಬ್ ಪ್ಲಾನ್ ಅದು ಅಂತೇಳಿ. ನಾನು ಅದನ್ನೇ ಸಬ್ ಪ್ಲಾನೇ ಅಂತ ಹೇಳಿದ್ದು, ಏನು ಮೇನ್ ಪ್ಲಾನ್ ಅಂತ ಹೇಳಿಲ್ಲ ಅಂತ ಅಲ್ಲೇ ಉತ್ತರ ಕೊಟ್ಟಿದ್ದೀನಿ. ನಾನು ಅಸೆಂಬ್ಲಿ ಪ್ಲಾನಲ್ಲೂ ಹೇಳಿದ್ದಾರೆ. ನೀವೇನು ಮಾಡಿದ್ದೀರಾ? ದಲಿತರ ಪರವಾಗಿ ಮಾತಾಡ್ತೀನಿ, ನಾನು ದಲಿತರ ಪರವಾಗಿ ಅಂತ ಹೇಳಿದರು. ನೀವು PWDಗೂ ದಲಿತರ ವಿಚಾರಕ್ಕೆ ಏನು ಸಂಬಂಧ ಬರ್ತದೆ? ಜನರಲ್ ಆಗಿ ಯೋಚನೆ ಮಾಡಿ. ನೀವು PWDಗೂ ದಲಿತರಿಗೆ ಏನು ಸಂಬಂಧ ಬರ್ತದೆ? ಎಲ್ಲಾದರೂ ಸಂಬಂಧ ಬರೋ ಒಂದು ವಿಚಾರ ಹೇಳಿ, ಯಾರಾದರೂ ನೋಡೋಣ. ಒಂದು ವಿಚಾರ ಹೇಳಿ. ಇದು ನಾನೆಲ್ಲ ಮಾಡಿರೋದು, ಅವರೇ ಪ್ರಿಂಟ್ ಮಾಡಿರೋದು, ಈ ವರ್ಷ ಪ್ರಿಂಟ್ ಮಾಡಿರೋದು. ಯಾವುದು? ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಆಫ್ ಟ್ರೈಬಲ್ ಸಬ್ ಪ್ಲಾನ್ ಅಲೋಕೇಶನ್ ಫಾರ್ ದ ಇಯರ್ ಆಫ್ 25-26. ಇದು IBಗಳು ದುಡ್ಡು ಕಟ್ಟಕ್ಕೆ ಕೊಟ್ಟಿದ್ದಾರೆ. ಐಬಿಗಳು ಏನು SC/ST ಕಾಲೋನಿಯಲ್ಲಿ IB ಅಲ್ಲ, ಜನರಲ್ ತಾಲೂಕಿಗೊಂದು IB ಇರ್ತದಲ್ಲ, IBಗೆ ದುಡ್ಡು ಕೊಟ್ಟಿದ್ದಾರೆ. ಯೂನಿವರ್ಸಿಟಿಗೆ ದುಡ್ಡು ಕೊಟ್ಟಿದ್ದಾರೆ. ಅಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ ಹೇಳಿದ್ದಾರೆ, ಬೇರೆ ಜನರಲ್ ಆಗಿರೋದು ಮಾಡಂಗಿಲ್ಲ. ಜನರಲ್ ಆಗಿ ಏನಿದೆ, ಈಗ ಅವರು 4% ರಿಸರ್ವೇಶನ್ ಮಾಡಿದ್ದಾರೆ ಮುಸ್ಲಿಮರಿಗೆ. ಆ ಮುಸ್ಲಿಮರು ಈಗ ಮೇನ್ ಇದ್ರಲ್ಲ, ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಅವರು. ಅಂದ್ರೆ ಜನರಲ್ ಅಲ್ಲೂ ಕಾಂಟ್ರಾಕ್ಟ್ ಹಂಗೆ. ಇದು ಜನರಲ್ ಅಲ್ಲಿ ಈಗ ಒಂದು ಯೂನಿವರ್ಸಿಟಿ ಅಂದ್ರೆ SC/ST ಜನ ಇದ್ದೇ ಇರ್ತಾರೆ. ಅಲ್ಲಿ ಒಂದು 4%, 3%, 6%, 10% ಇದ್ದೇ ಇರ್ತಾರೆ. ಅದಲ್ಲ, ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಕೇರಿಯಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಯಾವುದೋ ಒಂದು ಕೇರಿಯಲ್ಲಿ ಮಾಡಬೇಕಾದ್ರೆ 50% ದಲಿತರು ಇರ್ಬೇಕಲ್ಲಿ. ಅದು ರೂಲು. ನೀವು ಯಾವ್ದಾನ ರಸ್ತೆ ಮಾಡಬೇಕಾದ್ರೆ ಅಲ್ಲಿ 50% ಅಲ್ಲಿ ದಲಿತರಿದ್ರೆ ಮಾತ್ರ ಅದು ಅಪ್ರೂವ್ ಆಗೋದು ಪ್ಲಾನು. ಇಲ್ಲಾಂದ್ರೆ ಅಪ್ರೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಸಬ್ ಪ್ಲಾನ್ ಪ್ರಕಾರ. ಎಲ್ಲಿ ಯಾವ IBಯಲ್ಲಿ 50% ಹೋಗಿದಾರಪ್ಪ ದಲಿತರು? ಯಾವ IBಯಲ್ಲಿ ಹೋಗಿದ್ದಾರೆ? ಯಾವ ಯೂನಿವರ್ಸಿಟಿಯಲ್ಲಿ? ಯೂನಿವರ್ಸಿಟಿ ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಯೂನಿವರ್ಸಿಟಿ ಸುಣ್ಣ ಬಣ್ಣ ಹೊಡೆಯೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇದರಲ್ಲಿ ಪ್ಲಾನಲ್ಲಿ ಯೂನಿವರ್ಸಿಟಿ ಸುಣ್ಣ ಬಣ್ಣ ಹೊಡೆದಿದ್ರು. ಇಲ್ಲಿ ಹಾಕಿದ್ರು ಸುಣ್ಣ ಬಣ್ಣ ಹೊಡೆಯೋಕ್ಕೆ ಕೊಟ್ಟಿದ್ದೀರಾ.